ಏನು ಮಮ್ಮಿ ಎಲ್ಲರನ್ನೂ ಕರೆದಿದ್ಯಲ್ಲ, ಏನೋ ಮಾತಾಡ್ಬೇಕಂತ. ಏನು ವಿಷಯ ಹೇಳಿ. ಹೌದಾ, ಏನು? ಅದೇ ಅವರು ಮದುವೆ ಸಿಂಪಲಾಗಿ ಮಾಡಿಕೊಟ್ರಲ್ಲ, ಕರ್ನೇರಿ ನಾವು ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಮಾಡೋದು ಬೇಡ ಅಂತ ಹೇಳೋಣ ಅಂತ ಕರೆದೆ. ಹಾಂ, ಅದು ಬೆಸ್ಟು. ಸ್ವಾತಿ, ಸುಮ್ಮನೆ ಇರಮ್ಮ. ಯಾಕೆ ಸರೋಜಾ, ಏನಾಯ್ತು? ಯಾಕೆ ಮಾಡೋದು ಬೇಡ ಅಂತಿದ್ಯಾ? ಓ, ನನಗೆ ಯಾಕೋ ಸರಿ ಬರ್ತಿಲ್ಲ. ಯಾಕೋ ಚೆನ್ನಾಗಿ ಗ್ರ್ಯಾಂಡಾಗಿ ಏನು ಮಾಡೋದು ಬೇಡ, ಸಿಂಪಲಾಗೆ ಬಂದು ಕರ್ಕೊಂಡು ಹೋಗ್ಲಿ ಅಂತ ಹೇಳೋಣ. ನಿಮಗೆಲ್ಲ ಏನು ಅನಿಸುತ್ತೆ ನನಗಂಗೆ ಅನಿಸ್ತು, ಅದಕ್ಕೆ ಹೇಳೋಣ ಅಂತ ಕರೆದೆ. ಗ್ರ್ಯಾಂಡಾಗಿ ಮಾಡಲೇಬೇಕಂತ ಏನಿಲ್ಲಲ್ಲ. ಶಿವು, ನಿನ್ಗೇನಾದರೂ ಆಸೆ ಇದೆಯಾ? ಆಸೆ ಅಂತ ಏನಿಲ್ಲ ಮಮ್ಮಿ, ನನಗೇನು ಯಾವುದೂ ಗ್ರ್ಯಾಂಡಾಗಿ ಆಗಬೇಕು ಅಂತ ಯಾವ ಆಸೆನೂ ಇಲ್ಲ. ಆದರೆ ಮಾಡೋಣ ಅಂತೇಳಿ ಸಡನ್ನಾಗಿ ಯಾಕೆ ಬೇಡ ಅಂತಿದ್ದೀರಾ? ಏನಿಲ್ಲಪ್ಪ, ಅವರು ಸಿಂಪಲಾಗಿ ಮಾಡಿದಾರಲ್ವಾ. ಇನ್ನು ನಾವು ಚೆನ್ನಾಗಿ ಮಾಡೋದು, ಅವ್ರಿಗೊಂಥರ ಮುಜುಗರ ಆಗೋದು, ಬೇಜಾರಾಗೋದು, ಇದೆಲ್ಲ ಯಾಕೆ ಬೇಕು? ಅವ್ರು ಹೆಂಗೆ ಮಾಡಿದಾರೋ ನಾವು ಹಂಗೆ ಮಾಡಿದ್ರೆ ಅವ್ರಿಗೂ ಏನೂ ಅನ್ಸಲ್ಲ ಅಲ್ವಾ. ನಾವು ಹಿಂಗೆ ಮಾಡಿದ್ವಿ, ಅವ್ರು ಹಿಂಗೆ ಮಾಡ್ತಿದ್ದಾರೆ ಅಂಥವ್ರ ಮನಸ್ಸಲ್ಲಿ ಏನೂ ಬರೋದು ಬೇಡ. ಆರಾಮಾಗಿ ಕಂಫರ್ಟಬಲ್ ಆಗಿರಲಿ ಅಂತ. ಸುಮ್ಮನೆ ಅವ್ರಿಗೊಂಥರ ಹಿಂಸೆ ಆಗಬಾರ್ದಲ್ವಾ, ಅದಕ್ಕೋಸ್ಕರ ಈ ಥರ ಯೋಚನೆ ಮಾಡಿದೆ. ನೀವೆಲ್ಲ ಏನಂತೀರಾ? ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಆದರೆ ಶಿವಗೇನಾದರೂ ಆಸೆ ಇದೆಯೇನೋ? ರಿಸೆಪ್ಷನ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ನಲ್ಲ. ಇಲ್ಲ ಡ್ಯಾಡಿ, ನನಗೂ ಆ ಥರ ಏನಿಲ್ಲ. ನಾನು ಅವತ್ತೇ ಹೇಳಿಲ್ವಾ, ಆ ಥರ ಎಲ್ಲ ಆಸೆ ಇದ್ದಿದ್ರೆ ಮದುವೆ ಯಾಕೆ ಈ ರೀತಿ ಆಗ್ತಿದೆ ಅಲ್ವಾ. ನನಗೆ ಇದು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಒಳ್ಳೇದು ಮಗನೆ, ಅದು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಗ್ರ್ಯಾಂಡಾಗಿ ಆಗೋದು ಜೀವನದಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವಾ? ಹಾಂ ಡ್ಯಾಡಿ, ನನಗೇನು ಇಷ್ಟ ಇಲ್ಲ. ಪೂಜಾನೇ ಹೇಳ್ತಿದ್ಲು, ಸುಮ್ಮನೆ ಯಾಕೆ ಗ್ರ್ಯಾಂಡಾಗೆಲ್ಲ ಎಲ್ಲ ಯಾವುದೂ ಬೇಡ, ಎಂಗೇಜ್ಮೆಂಟ್ ಗ್ರ್ಯಾಂಡಾಗಿದೆಯಲ್ಲ ಅಷ್ಟೇ ಸಾಕು ಅಂತ ಹೇಳ್ತಿದ್ಲು. ಮಮ್ಮಿ ಹೇಳ್ತಿರೋದು ಕರೆಕ್ಟಾಗಿದೆ. ಪಾಪ ಅವ್ರಿಗೂ ಒಂಥರ ಅನ್ಸ್ಬಾರ್ದಲ್ವಾ. ನಾವು ಸಿಂಪಲಾಗಿ ಮಾಡಿದ್ರೆ ಅವ್ರಿಗೆ ಯಾವಾಗ ಏನೂ ಅನ್ಸೋದಿಲ್ಲ. ಓಕೆ, ಆಯಿತು ಬಿಡು. ಸರಿ, ಹಾಗಾದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಗ್ರ್ಯಾಂಡಾಗಿ ಏನು ಬೇಡ, ನಾಳೆ ಬಂದು ಕರ್ಕೊಂಡು ಹೋಗಿ ನಾಳೆ ಮತ್ತೆ ಬರ್ತಾರೆ ಅಂತ ಹೇಳ್ತೀನಿ. ಸರಿ ಅಲ್ವಾ? ಎಷ್ಟು ಜನ ಬರ್ತಾರೋ ಬರಲಿ, ಮನೇಲೇ ಮಾಡೋಣ ಅಡುಗೆನ. ನಾನ್ ವೆಜ್ ಮಾಡ್ಸೋಣ, ಊಟ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸರಿ ಅಲ್ಲೇನ್ರಿ? ಹಾಂ, ಸರಿ ಬಿಡು, ಸರಿಯಾಗಿ ಯೋಚನೆ ಮಾಡಿದ್ಯಾ. ಫೋನ್ ಮಾಡಿ ಹೇಳ್ಬಿಡು ಹಂಗಾದ್ರೆ. ಓಕೆ ಶಿವು, ನಿನ್ಗೇನು ಬೇಜಾರಿಲ್ಲ ಅಲ್ವಾ? ಇಲ್ಲ ಮಮ್ಮಿ, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ. ಏನೇ ಆದರೂ ನನಗೆ ಓಕೆನೆ. ಓಕೆಪ್ಪ, ಅದಕ್ಕೆ ಕರೆದೆ ನಿಮ್ಮನ್ನೆಲ್ಲ. ಸರಿ, ನಿಮ್ಮ ಕೆಲಸ ನೋಡಿ. ಹಾಗಾದ್ರೆ ನಾಳೆ ಬರ್ತಾರೆ ಅವರು? ಹಾಂ, ಫೋನ್ ಮಾಡಿ ತಿಳಿಸ್ತೀನಿ. ಸರಿ ಆಯಿತು. ಮಾಮಿಲ್ಲ, ಏನಿದ್ರ ಬಗ್ಗೆ ಎಲ್ಲ ಇಷ್ಟು ಯೋಚನೆ ಮಾಡ್ತಿದ್ದೀರಲ್ಲ, ಏನು ಸಮಾಚಾರ? ಏನಕ್ಕೆ ಕರ್ನಾಟಕ ಗ್ರ್ಯಾಂಡಾಗಿ ಮಾಡೋದು ಬೇಡ, ರಿಸೆಪ್ಷನ್ ಬೇಡ ಅಂತ ಹೇಳಿದ್ರಿ? ನಿಮಗೆ ಗೊತ್ತಲ್ವಾ, ಸುಮ್ಮನೆ ಯಾಕೆ ಅವ್ರ ಮನೆಯವ್ರಿಗೆ ಅಷ್ಟೆಲ್ಲ ಖರ್ಚು ಮಾಡಬೇಕು? ಸುಮ್ಮನೆ ನಮ್ಮ ದುಡ್ಡು ವೇಸ್ಟು. ಅದಕ್ಕೆ ಬುದ್ಧಿ ಇಲ್ಲದೆ ಎಂಗೇಜ್ಮೆಂಟಲ್ಲಿ ಅಷ್ಟೊಂದು ಖರ್ಚು ಮಾಡಿಸಿದ್ವಿ. ಅದು ನಿಂತೋಗುತ್ತೆ ಅಂತ ಅಂದ್ಕೊಂಡು ಅಷ್ಟೆಲ್ಲ ಮಾಡಿದೆ. ಅದು ನನಗೆ ಉಲ್ಟಾ ಹೊಡಿತು. ಅದಕ್ಕೆ ಸುಮ್ಮನೆ ಯಾಕೆ ಅವ್ರಿಗೆಲ್ಲ ದುಡ್ಡು ಖರ್ಚು ಮಾಡಬೇಕು ಅಂತ ಮನೆ ಕಲಿಸ್ತವಳು ಹಂಗೆ ಬಂದು ಕರ್ಕೊಂಡು ಹೋಗ್ಲಿ ಬಿಡು. ಓ, ಈ ಥರ ಯೋಚನೆ ಮಾಡಿದ್ದೀರಾ? ನಾನೆಲ್ಲ ಮಾಮಿಲ್ಲ ಏನು ಇಷ್ಟೊಂದು ಕೇರ್ ಮಾಡ್ತಿದ್ದಾರಲ್ಲ, ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರಲ್ಲ ಅನ್ಕೋಬಿಟ್ಟೆ. ಹಾಂ, ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಆದರೆ ಅವಳನ್ನ ಮನೆಯಿಂದ ಓಡ್ಸೋಕ್ಕಷ್ಟೇ. ಓಕೆ, ಕ್ಯಾರಿ ಆನ್. ಸರಿ, ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ, ನಾಳೆ ಬಂದು ಕರ್ಕೊಂಡು ಹೋಗ್ಲಿ. ಅಡುಗೆ ಎಲ್ಲ ಅವಳ ಕೈಲೇ ಮಾಡ್ಸೋಣ ಬಿಡು, ಎಷ್ಟಾದರೂ ಮಾಡ್ತಾಳೆ. ಸರಿ, ಏನಾದರೂ ಮಾಡ್ಕೊಳ್ಳಿ. ಹಾಂ ಮಾಮಿಲ್ಲ, ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಹಾಂ ಸರಿ ಆಯಿತು. ಅಲ್ಲ, ಹಲೋ, ನಾನು. ಹಾಂ, ಗೊತ್ತಾಯ್ತು, ಹೇಳಿ ಬಿತ್ತಮ್ಮ. ಹಾಂ, ಅದು ನಾವು ಕರ್ನೇರೆ ಜೋರಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಲ್ಲ, ಗ್ರ್ಯಾಂಡಾಗಿ ಏನು ಮಾಡೋದು ಬೇಡ, ಸುಮ್ಮನೆ ಯಾಕದೆಲ್ಲ, ನೀವೇ ಸ್ವಲ್ಪ ಜನ ಬಂದು ಕರ್ಕೊಂಡು ಹೋಗಿ. ಓ ಹಂಗ, ಸರಿ ಆಯಿತು. ಹಾಂ, ಅದನ್ನ ಹೇಳೋಕ್ಕೆ ಅಂತಲೇ ಫೋನ್ ಮಾಡಿದೆ. ಸರಿ, ನೀವು ಎಷ್ಟು ಜನ ಬರ್ತೀರಾ ಬನ್ನಿ, ಮನೆಯಲ್ಲೇ ಸಿಂಪಲಾಗಿ ಅಡುಗೆ ಮಾಡ್ತಿರ್ತೀವಿ, ಊಟ ಮಾಡ್ಕೊಂಡು ಕರ್ಕೊಂಡು ಹೋಗಿ ನಾಳೆ, ಮತ್ತೆ ನಾಡಿದ್ದು ಬರ್ತಾರೆ. ಸರಿನಾ? ಹಂಗ, ಸರಿ ಆಯಿತು. ಹಾಂ, ನಾಳೆ ಬಂದುಬಿಡಿ, ಮಿಸ್ ಮಾಡಿಬಿಡಿ. ಸರಿ ಬಿಡಿ, ಆಯಿತು. ಉಫ್, ಯಾರಲ್ಲೇ ಫೋನ್ ಮಾಡಿದರು? ಬೀಗರು ಮಾಡಿದ್ರು ಕಣತೆ. ಏನಂತೆ? ಅದೇ ಕರ್ನೇರು ಏನಾದರೂ ಆಡಾಗ ಮಾಡೋಕ್ಕಿಲ್ಲ, ಹೊಸ ಜನ ಬಂದು ನಾಳೆ ಕರ್ಕೊಂಡೋಗಿ ಅಂದರು. ಯಾಕಂತೆ ಮಾಡ್ತೀನಂತೀರಲ್ಲ, ಅದೇನೋ ಕಾಣಪ್ಪ. ಅಯ್ಯೋ, ಮಾಡಕ್ಕಾರ ಮಾಡಲಿ, ಬಿಡಕ್ಕಾರ ಬಿಡಲಿ ಬಿಡು. ಏನು ನಾಳೆಗೆ ಬನ್ನಿ ಅಂದ್ರ? ನಾಳೆಗೆ ಬಂದು ಕರ್ಕೋಗಿ ನಾಡ್ದು ಬರ್ತಾರೆ ಮತ್ತೆ ಅಂತ ಅಂದರು. ಆಯ್ತು ಬಿಡು, ಹೋಗೋಕ್ಕಾಯ್ತದೆ. ಯಾರನ್ನೂ ಕರ್ಕೋಗ್ಬೇಡ್ವಂತ? ಹಂಗೇನು ಹೇಳಿಲ್ಲ, ಒಂದು ಸ್ವಲ್ಪ ಜನ ಬನ್ನಿ ಅಂದರು. ನಾವು ಮನೆಯವ್ರು ಹೋಗೋದ, ಅಕ್ಕಪಕ್ಕದಲ್ಲಿ ಒಂದು 4 ಜನ ಕರ್ಕೋಗೋದ ಅಷ್ಟೇ. ಇನ್ನೇನು ಮಾಡಿರಿ, ಮಾಡೋಕ್ಕಿಲ್ಲ ಅಂತಾರಲ್ಲ. ಸಿಕ್ಕಿಲ್ಲ ಬಿಡು, ಮಾಡ್ದಾರಿರ್ಲಂತೆ. ಮಾಡೀವಿ ಅಂತ ಕೊಚ್ಕೊಳಕ್ಕಿಂತ ಇದ್ದಾವೆ ಆಸೆ. ಸರಿ ಬಿಡಿ. ಪೂಜಂಗೆ ಫೋನ್ ಮಾಡಿದ್ದಾ? ಬೆಳಿಗ್ಗೆ ಅವಳೆ ಮಾಡಿದ್ಲು. ಏನು ಮಾಡ್ತಾಯಿದ್ದಿ ಅಂದೆ. ಏನಿಲ್ಲ ಕಣವ, ಮನ್ಗಿವ್ ನಿನ್ನುವೆ 8 ಗಂಟೆ ಆದ್ರೂ ಮ್ಯಾಕೆ ಎದ್ದಿಲ್ಲ ಅಂದ್ಲು. ನಾನು ಒಂದೇ ಯಾಕವ ಇಷ್ಟೊತ್ಕೊಂಡು ಮನ್ಗಿದ್ದಿ ಅಂತ. ಆಗ್ಲೇ ಎದ್ದಿದ್ದೆ ಕಣವ. ಅವರೇ ಏನು ಮಾಡೋಕೆ ಇಷ್ಟೊತ್ತಿಗೆ ಎದ್ದಿದ್ದಿ, ಹೋಗಿ ಮನೆಕೋ, ಏನು ಮಾಡಬೇಡ, ಎಲ್ಲ ಮನೆ ಕೆಲಸ ಮಾಡ್ಕೋತಾರೆ ಅಂತಂದ್ರು ಅಂತಿಲ್ಲ. ಅವಳ ಕೈಲಿ ಏನೂ ಕೆಲಸ ಮಾಡಕ್ಕೆ ಬಿಡ್ತಲ್ವಂತೆ, ಎಲ್ಲನ ಅವ್ರ್ಯಾರೇ ಮಾಡ್ಕೊಂಡಾರಂತೆ. ಹೆಂಗೋ ಚೆನ್ನಾಗಿರ್ಲಿ. ಅದಕ್ಕೆ ಅವ್ರು ಹಂಗಂತಾರೆ ಅಂತ ಸುಮ್ಮನಿರ್ಬೇಡ, ಅದು ಇದು ಮಾಡು, ಅಡುಗೆ ಗಿಡ್ಗೆನಾರು ಮಾಡು, ಬೇಗ ಎದ್ದು ಮಾಡ್ಕೊಡವ ಅಂತಂದೆ. ಸಿಕ್ಕಿಲಾಕು ಮಾಡ್ತಾಳೆ. ಈಗ ಹೊಸ್ತಲ್ವ, ಹೊಂದ್ಕೊಳಕ್ಕೆ ಕಷ್ಟ. ಚೆನ್ನಾಗಿ ಮಾತಾಡಲು ಒಟ್ಟಿಗೆ ನಗ್ನಗ್ತಾ. ನಿಮಗ ಮ್ಯಾಕೆ ಎದ್ದಿದ್ದಾರೋ ಇಲ್ವೋ? ಮನ್ಗೊನೆ ಕಣವ ಎದ್ದಿಲ್ಲ. ಅವ್ನು ಚೆನ್ನಾಗಿದ್ರೆ ನಾಳೆ ಕರ್ಕೋಗೋದು, ಇಲ್ಲಾಂದ್ರೆ ನಾವೇ ಹೋಗೋದು. ಇನ್ನೇನು ಮಾಡಿ ಹಿಂಕಂತ ಹಾಕಿ ಅಲ್ಲೂ ಕುಡಿದ್ಬಿಟ್ಟು ಗಿರ್ಸ್ತಾ ನಿಂತ್ಕೊಂಡ್ರೆ ಯಾಕಂಗೆ ಕಲ್ತ್ಕೊಂಡ್ರೆ ಕಾಣೆ ತಿರ್ಗವ. ಸುದ್ದಿ ಬಿಟ್ಟಾಕು, ಹೋಗಿಲ್ಲ ಹೊಸಿ ನಮ್ಮ ಬೀದಿಯವ್ರಿಗೆ ಹೇಳೋಗು, ನಾಳೆ ಕೇಣ್ ಕರೆಗೆ ಹೋಗೋದ, ಬಂದ್ಬಿಡಿ, ಎಲ್ಲಿ ಹೋಗ್ಬೇಡಿ ಅಂತ. ನಮ್ಮ ಮನೆಯವರು ಇನ್ನು ಇಲ್ಲಿ ನಮ್ಮ ಬೀದಿಯವ್ರನ್ನ ಕರಿ, ಬಂದವ್ರು ಬರ್ಲಂತೆ. ಸರಿ ಬಿಡಿ, ಆಯಿತು. ರೋಜಾ ಅತ್ತೆ ಮನೆಗೂ ಹೇಳೋಣ? ಹೇಳು ಒಂದು ಮಾತಾ, ಆಮೇಲೆ ಹಾಕ್ಬೇಕು ಹೇಳಿಲ್ಲ ಅಂತ ಫೋನ್ ಮಾಡಿ ಹೇಳೋ, ಬನ್ನಿ ಹೋಗೋದ ಅಂತ. ನೋಡೋದ, ಬಂದ್ರು ಬರಲಿ, ಬರ್ದಾರಿರಲಿ. ಮಾಡ್ತೀನಿ ಬಿಡಿ. ಸರಿ, ಹೇಳ್ಬಿಟ್ಟು ಬರ್ತೀನಿ, ಎಲ್ಲರೂ ಓದ್ಗಿದ್ದಾರೆ ನಾಳಿಕೆ ಅಂಕಂತ ಹೋಗು, ಮುಂದಾಗಿ ಹೇಳೋಗು. ಸರಿ, ಹೋಗಿ ಊಟ ಮಾಡೋಗಿ ಬೇಳೆ ಸಾರು ಮಾಡವಳೆ, ಪರಿಮಳನೆ ಮಾಡೋಳ್ಕಂತ ಹೋಗಿ ಚೆನ್ನಾಗಿ ಮಾಡವಳೆ. ಆ ಥರ ದೋಸೆ ಅಂತ ತಿನ್ನಿಲ್ವಲ್ಲ ಸರಿಯಾಗಿ. ಮಾಡ್ತೀನಿ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್.
ಸಬ್ಸ್ಕ್ರೈಬ್ ಮಾಡಿ.